ಓಂ ಶ್ರೀ ಸಾಯಿರಾಮ್. ಇಂದಿನ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ವಿಷಯವನ್ನು ಮಾತಾಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಕೂಡ ತಿಳ್ಕೊತಾ ಹೋಗಿದ್ವಿ. ಅಂದರೆ ಭಾರತಕ್ಕೆ ಯುರೋಪಿಯನ್ನರು ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದರು, ಹಾಗೆ ಭಾರತದಿಂದ ಯುರೋಪಿನಿಂದ ಭಾರತಕ್ಕೆ ಬಂದಂತಹ ಆ ಕಂಪನಿಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಹೊಸ ಜಲಮಾರ್ಗದ ಅನ್ವೇಷಣೆ ಆಯಿತು. ಆ ಹೊಸ ಜಲಮಾರ್ಗದ ಅನ್ವೇಷಣೆಯಲ್ಲಿ ಭಾರತಕ್ಕೆ ಮೊಟ್ಟ ಮೊದಲು ಸಮುದ್ರ ಮಾರ್ಗವನ್ನು ಕಂಡುಹಿಡಿದಂಥವರು ಯಾರು ಅನ್ನೋ ವಿಚಾರವನ್ನು ತಿಳ್ಕೊಂಡಿದ್ವಿ. ಹಾಗೆಯೇ ಅಲ್ಲಿ ಭಾರತಕ್ಕೆ ಬಂದಂತಹ ಪ್ರಮುಖ ಕಂಪನಿಗಳಲ್ಲಿ ಪೋರ್ಚುಗೀಸರ ಬಗ್ಗೆ ತಿಳ್ಕೊಂಡಿದ್ವಿ ಮತ್ತು ಡಚ್ಚರ ಬಗ್ಗೆ ತಿಳ್ಕೊಂಡಿದ್ವಿ ಮಕ್ಕಳೇ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ 2 ಪ್ರಶ್ನೆಗಳನ್ನು ಕೂಡ ಕೇಳಲಾಗಿತ್ತು. ಆ ಪ್ರಶ್ನೆಗಳನ್ನು ನೋಡೋಣ. ನೀವೆಲ್ಲ ಬರೆದಿರ್ತೀರಾ ಅಂದ್ಕೊಂಡಿರ್ತೇನೆ. ಭಾರತದ ಯಾವ ವಸ್ತುಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು? ಅದಕ್ಕೆ ಉತ್ತರ, ಭಾರತದ ಸಾಂಬಾರ ಪದಾರ್ಥಗಳಿಗೆ ಯುರೋಪಿನಲ್ಲಿ ಅಪಾರವಾದಂತಹ ಬೇಡಿಕೆ ಇತ್ತು. ಈ ಪ್ರಶ್ನೆಗೆ ಉತ್ತರ ಇದು. ನೀವು ನಿಮ್ಮ ಪುಸ್ತಕದಲ್ಲಿ ಬರೆದಿದ್ರೆ ಅದನ್ನು ಒಂದ್ಸಲ ನೋಡ್ಕೋಬೋದು. ಇನ್ನು 2ನೆಯ ಪ್ರಶ್ನೆ, ಯುರೋಪಿಯನ್ನರಿಗೆ ಭಾರತದ ಸಾಂಬಾರ ಪದಾರ್ಥಗಳು ಬಹಳ ಪ್ರಿಯವಾಗಿದ್ದವು ಎಂಬುದನ್ನು ಹೇಗೆ ಹೇಳುವಿರಿ ಅನ್ನೋ ಪ್ರಶ್ನೆಯನ್ನು ಕೊಟ್ಟಿದ್ದೆ. ಅದಕ್ಕೆ ಉತ್ತರ, ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಯುರೋಪಿನ ಮಧ್ಯೆ ವ್ಯಾಪಾರ ಸಂಬಂಧಗಳು ಬೆಳೆದುಕೊಂಡಿದ್ದವು. ಪ್ರಮುಖವಾಗಿ ಭಾರತದ ಸಾಂಬಾರ ಪದಾರ್ಥಗಳಾದಂತಹ ಮೆಣಸು, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದಂತಹ ವಸ್ತುಗಳಿಗೆ ಯುರೋಪಿನಲ್ಲಿ ಅಪಾರವಾದಂತಹ ಬೇಡಿಕೆ ಇತ್ತು ಮಕ್ಕಳೇ. ಸೊ ಇಷ್ಟು ಈ ಪ್ರಶ್ನೆಗೆ ಉತ್ತರ. ಇನ್ನು ಈ ತರಗತಿಯಲ್ಲಿ ನೋಡಬೇಕಾದಂತಹ ಮತ್ತೆರಡು ಕಂಪನಿಗಳು ಯಾವುದಪ್ಪ ಅಂದರೆ, ಅದೇ ಮೊದಲನೇದಾಗಿ ಇಂಗ್ಲೀಷರು, ಮತ್ತೊಂದು ಫ್ರೆಂಚರು. ನೋಡಿ, ಇದು ಇಂಗ್ಲೀಷರು. ಇದರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಬೇಕಾದಂಥದ್ದು. 1600 ಡಿಸೆಂಬರ್ 31ರಂದು ಭಾರತಕ್ಕೆ ಬರ್ತಾರೆ. ಇವರು 1947 ಆಗಸ್ಟ್ 15ರವರೆಗೂ ಕೂಡ ಭಾರತದಲ್ಲಿ ಸತತವಾಗಿ ಆಳ್ವಿಕೆ ನಡೆಸ್ತಾ ಹೋಗ್ತಾರೆ ಮಕ್ಕಳೇ. ನೋಡಿ, ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಅವರು ಇಂಗ್ಲೆಂಡಿನ ಎಲಿಜಬೆತ್ ಸಾಮಾನ್ಯ ಶಕ 1600 ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ಅಂದರೆ ಭಾರತ ದೇಶದೊಂದಿಗೆ ವ್ಯಾಪಾರ ನಡೆಸಲು ಎಷ್ಟು ವರ್ಷಗಳ ಪರವಾನಗಿಯನ್ನು ಕೊಡ್ತಾಳೆ? ಪರವಾನಗಿ ಅಂದರೆ ಪರ್ಮಿಷನ್. ಅಂದರೆ ಆ ಪರ್ಮಿಷನ್ನ ಕೊಟ್ಟು 15 ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಾರ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾಳೆ. ಅಂದರೆ ಈಗ ಇಂಗ್ಲೆಂಡ್ನಲ್ಲಿ ನಡೀತಾ ಇರುವಂಥದ್ದು ರಾಜಪ್ರಭುತ್ವ. ಅಲ್ಲಿ ರಾಣಿ ಇದ್ದಾಳೆ. ಸೊ ಆ ರಾಣಿ ಸಂಪೂರ್ಣವಾಗಿ ಆಡಳಿತ ನಡೆಸ್ತಾ ಇದ್ದಾಳೆ. ಆ ಕಂಪನಿಗಳಿಗೆ 15 ವರ್ಷಗಳ ಕಾಲ ವ್ಯಾಪಾರ ನಡೆಸೋಕ್ಕೆ ಭಾರತಕ್ಕೆ ಅನುಮತಿಯನ್ನು ಕೊಟ್ಟಳು. ಸೊ ನೆಕ್ಸ್ಟ್, ಈ ಕಂಪನಿಯು 1600ರಲ್ಲಿ ಭಾರತಕ್ಕೆ ಬರುತ್ತೆ. 1613ರಲ್ಲಿ ಔಪಚಾರಿಕ ಅಂದರೆ ಸಾಂಪ್ರದಾಯಿಕವಾಗಿ ವ್ಯಾಪಾರವನ್ನು ಆರಂಭಿಸ್ತಾ ಹೋಗ್ತು. ನಂತರದ ದಿನಗಳಲ್ಲಿ ಏನಾಗ್ತಾ ಬಂತು, ಭಾರತದಲ್ಲಿ ಬಂದ ತಕ್ಷಣ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಜಹಾಂಗೀರ್ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಆ ಮೊಘಲ್ ಸಾಮ್ರಾಟ ಜಹಾಂಗೀರ್ ಏನು ಮಾಡ್ತಾರೆ ಅಂದರೆ, ಕರಾವಳಿ ಪ್ರದೇಶವಾದಂತಹ ಸೂರತ್ನಲ್ಲಿ ಒಂದು ಫ್ಯಾಕ್ಟರಿಯನ್ನು ಅಥವಾ ಒಂದು ದಾಸ್ತಾನು ಮಳಿಗೆಯನ್ನು ಕಟ್ಟಲು ಫಾರ್ಮನ್ ನೀಡಿದನು. ಫಾರ್ಮನ್ ಅಂದರೆ ಪರ್ಮಿಷನ್, ಅವಕಾಶವನ್ನು ಕೊಡ್ತಾ ಹೋದ. ಹೀಗೆ ಹಂತ ಹಂತವಾಗಿ ಇಂಗ್ಲೀಷರು ಭಾರತದ ಒಳಗಡೆ ಸೇರ್ಕೊಳ್ತಾ ಬಂದರು. ಇನ್ನು ಮುಂದಿನ ಅಂಶವನ್ನು ನೀವು ಗಮನಿಸ್ತದಾದರೆ, 1017ರಲ್ಲಿ ಇಂಗ್ಲೆಂಡಿನ ರಾಜ 1ನೆಯ ಜೇಮ್ಸ್ನ ರಾಯಭಾರಿಯಾಗಿ, ಇವನು ಇಂಗ್ಲೆಂಡ್ನಲ್ಲಿರುವಂಥ ರಾಜ, ಇವನ ರಾಯಭಾರಿಯಾಗಿ ಯಾರು ಭಾರತಕ್ಕೆ ಬರ್ತಾನೆ ಅಂದರೆ ಥಾಮಸ್ ರೋ. ಈ ಹೆಸರುಗಳನ್ನು ಸಾಮಾನ್ಯವಾಗಿ ನೆನ್ಪಿಟ್ಕೋಬೇಕು ಮಕ್ಕಳೇ ನೀವು. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿ ಅಂದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಮಾಹಿತಿಗಳನ್ನು ರವಾನೆ ಮಾಡುವಂಥವನು. ಆ ಥಾಮಸ್ ರೋ ಭಾರತಕ್ಕೆ ಬರ್ತಾನೆ. ಇವನೇನು ಮಾಡ್ತಾನೆ? ಭಾರತಕ್ಕೆ ಬಂದು ಇವನೂ ಕೂಡ ಜಹಾಂಗೀರ್ನಿಂದ, ಅಂದರೆ ಇವನು ಮೊಘಲ್ ಸಾಮ್ರಾಟ ಜಹಾಂಗೀರ್, ಅವನಿಂದ ಸೂರತ್ ಮತ್ತು ಕೆಲವು ಕಡೆಗಳಲ್ಲಿ ಒಂದು ಫ್ಯಾಕ್ಟ್ರಿಗಳನ್ನು ತೆರೆಯಲು ಅನುಮತಿಯನ್ನು ಪಡ್ಕೊಳ್ತಾ ಹೋದ. ನೋಡಿ, ಇಲ್ಲಿ ಸೂರತ್ ಅವರ ಪ್ರಮುಖವಾದಂತಹ ವ್ಯಾಪಾರದ ಕೇಂದ್ರ ಬಿಂದುವಾಗಿತ್ತು. ಆ ಸೂರತ್ನಲ್ಲಿ ಇವರ ವ್ಯಾಪಾರ ಚಟುವಟಿಕೆಗಳು ಪ್ರಾರಂಭವಾಯಿತು ಮಕ್ಕಳೇ. ಅದರಂತೆ ಇಂಗ್ಲೀಷರು ಕೂಡ ಹಂತ ಹಂತವಾಗಿ ಆಗ್ರಾ, ದಿಲ್ಲಿ ಹತ್ರ ಇರುವಂತಹ ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲೂ ಕೂಡ ವ್ಯಾಪಾರ, ಕರಾವಳಿ ಭಾಗದ ಬ್ರೋಚ್ಗಳಲ್ಲೂ ಕೂಡ ಅವರ ವ್ಯಾಪಾರ ಸಂಪರ್ಕ ಅಲ್ಲಿ ಪ್ರಾರಂಭ ಆಯಿತು. ಇನ್ನು ಮುಂದಿನ ಅಂಶ ನೋಡ್ತಾ ಹೋಗಬೇಕಾದ್ರೆ, ಇಂಗ್ಲೀಷರು 1639ರಲ್ಲಿ ನೋಡಿ ಇಲ್ಲಿ ಒಬ್ಬೊಬ್ಬರಾಗಿ ಭಾರತಕ್ಕೆ ಬರ್ತಾ ಹೋದ್ರು. 1630ರಲ್ಲಿ ಚಂದ್ರಗಿರಿಯ ರಾಜನಿಂದ
ಮದ್ರಾಸ್ನಲ್ಲಿ ಕೆಲವೊಂದು ಭೂಮಿಯನ್ನು ಪಡ್ಕೊಳ್ತಾ ಹೋಗ್ತಾನೆ. ಮದ್ರಾಸ್ ಗೊತ್ತಿದೆಯಲ್ಲ, ಕರಾವಳಿ ಭಾಗ. ಆ ಮದ್ರಾಸ್ನಲ್ಲಿ ಚಂದ್ರಗಿರಿ ರಾಜ ಆಳ್ವಿಕೆ ನಡೆಸ್ತಾ ಇದ್ದಾನೆ. ಆ ರಾಜನಿಂದ ಭೂಮಿಯನ್ನು ಪಡ್ಕೊಂಡು ಅವ್ರು ಏನು ಮಾಡ್ತಾನೆ ಅಂದರೆ ಸೆಂಟ್ ಜಾರ್ಜ್ ಫೋರ್ಟ್, ನೋಡಿ ಮಕ್ಕಳೇ ಕಾಣ್ತಾ ಇದೆಯಾ, ಇದು ಸೆಂಟ್ ಜಾರ್ಜ್ ಫೋರ್ಟ್, ಅತ್ಯಂತ ಬಲಿಷ್ಠವಾದಂತಹ ಒಂದು ಕೋಟೆಯನ್ನು ಅವನಲ್ಲಿ ಕಟ್ಕೊಳ್ತಾ ಹೋಗ್ತಾನೆ. ಮುಂದೆ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳ ಬಾಡಿಗೆಗೆ ವಹಿಸ್ಕೊಳ್ತಾನೆ. ನೋಡಿ, ಬಾಂಬೆಯನ್ನು ವಶಪಡಿಸ್ಕೊಳ್ತಾರೆ. ಬಾಂಬೆಯನ್ನು ಎಷ್ಟು ರೂಪಾಯಿ ಕೊಡ್ತೇವೆ ನಿಮಗೆ ಅಂತ ಭಾರತೀಯರಿಗೆ ಹೇಳ್ತಾರೆ ಅಂತಂದರೆ 10 ಪೌಂಡ್. 10 ಪೌಂಡ್ ಅಂದರೆ ಭಾರತದಲ್ಲಿ 1 ಪೌಂಡ್ಗೆ 92 ರೂಪಾಯಿಗಳು, ಅಂದರೆ 10 ಪೌಂಡ್ಗೆ ಸುಮಾರು 920 ರೂಪಾಯಿಗಳನ್ನು ಕೊಟ್ಟು ಬಾಂಬೆ ಪ್ರಾಂತ್ಯವನ್ನು ಇಂಗ್ಲೆಂಡಿನ ರಾಜ 2ನೇ ಚಾರ್ಲ್ಸ್ ಪಡ್ಕೊಳ್ತಾ ಹೋದ. ಅರ್ಥ ಆಯ್ತಲ್ಲ ಪೌಂಡ್ಗಳು ಅಂತಂದ್ರೆ ಏನು ಅಂತ. ನೆಕ್ಸ್ಟ್ ಮುಂದೆ ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದಲೂ ಕೂಡ ಹೂಗ್ಲಿ ನದಿಯ ದಂಡೆಯ ಮೇಲೆ ಕೆಲವೊಂದು ಪ್ರದೇಶಗಳು, ಸಣ್ಣ ಪುಟ್ಟ ಹಳ್ಳಿಗಳಿರ್ತವೆ. ಇದು ಬಂಗಾಳ ಪ್ರಾಂತ್ಯ, ವೆಸ್ಟ್ ಬೆಂಗಾಲ್, ಇವತ್ತು ಪಶ್ಚಿಮ ಬಂಗಾಳ ಅಂತ ಕರಿತೇವೆ. ಆ ಬಂಗಾಳ ಪ್ರಾಂತ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಹಳ್ಳಿಗಳಿರುತ್ತೆ ಮಕ್ಕಳೇ. ಆ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಸುತ್ತನತಿ, ಕಲಿಕಟ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಅದರ ಸುತ್ತ ಒಂದು ದೊಡ್ಡ ಕೋಟೆಯನ್ನು ಕಟ್ತಾನೆ. ನೋಡಿ, ಇಲ್ಲಿ ಒಂದು ಪಿಕ್ಚರ್ ಕಾಣ್ತಾ ಇದೆ, ಇದೇ ಪೋರ್ಟ್ ವಿಲಿಯಂ ಅಂತ ಕರಿತೇವೆ. ಆ ಪೋರ್ಟ್ ವಿಲಿಯಂ ಕೋಟೆಯನ್ನು ಅವನು ಕಟ್ತಾ ಹೋದ. ನೋಡಿ, ನೀವು ಗಮನಿಸಬೇಕಾದಂಥ ವಿಷಯ ಏನಪ್ಪ ಅಂದರೆ, ಫಸ್ಟು ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಬ್ರಿಟಿಷರು ಭಾರತವನ್ನು ವಶಪಡಿಸ್ಕೊಳ್ತಾ ಹೋದರು ಹಂತ ಹಂತವಾಗಿ. ಆದರೆ ಬರ್ತಾ ಬರ್ತಾ ನಿಧಾನಕ್ಕೆ ಏನು ಮಾಡಿದ್ರು, ಪಶ್ಚಿಮ ಬಂಗಾಳ ಇವರ ವಶ ಆಯಿತು, ಬಾಂಬೆ ಇವರ ವಶಪಡಿಸ್ಕೊಂಡ್ರು, ಮತ್ತು ಮದ್ರಾಸನ್ನು ಕೂಡ ವಶಪಡಿಸ್ಕೊಳ್ತಾ ಹೋದರು. ಇದರ ಸುತ್ತ ಏನಾಯಿತು, ಇಡೀ ಪಶ್ಚಿಮ ಬಂಗಾಳ, ಇವತ್ತು ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ನಗರ ಏನಿದೆಯೋ ಆ ಕಲ್ಕತ್ತಾ ನಗರದ ಸುತ್ತ ಹಳ್ಳಿಗಳು ಬೆಳೀತಾ ಹೋಯಿತು. ಇವರ ವ್ಯಾಪಾರಿ ಕಂಪನಿಗಳು ಕೂಡ ವಿಸ್ತರಣೆಯನ್ನು ಪಡ್ಕೊಳ್ತಾ ಹೋಗ್ತು. ಮುಂದಿನ ಅಂಶವನ್ನು ನೀವು ಗಮನಿಸಬೇಕಾದಂತಹ ವಿಷಯ ಏನಪ್ಪ ಅಂದರೆ, 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲೀಷರ ಕೈ ಸೇರೋಯ್ತು. ಆಲ್ರೆಡಿ ಪ್ರಮುಖವಾಗಿ 3 ವ್ಯಾಪಾರ ಕೇಂದ್ರಗಳು ಬ್ರಿಟಿಷರಿಗೆ ಸೇರಿಬಿಡ್ತು. ಒಂದು ಬಂಗಾಳ ಪ್ರಾಂತ್ಯ, ಮತ್ತೊಂದು ಮದ್ರಾಸ್ ಪ್ರಾಂತ್ಯ, ಮತ್ತೊಂದು ಮುಂಬೈ ಪ್ರಾಂತ್ಯ. ಈ 3 ಪ್ರಾಂತ್ಯಗಳು ಕೂಡ ಅವರ ಪ್ರಮುಖವಾದಂತಹ ವ್ಯಾಪಾರ ಕೇಂದ್ರಗಳಾಗಿ ಮಾರ್ಪಾಡಾಗ್ತಾ ಬಂತು. ಅಂದರೆ ನೀವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ನೋಡಿ, ಈ 3 ಕೂಡ ಕರಾವಳಿ ಭಾಗದಲ್ಲೇ ಇದೆ. ಯಾಕೆ ಕರಾವಳಿ ಭಾಗದಲ್ಲಿದೆ ಅಂದರೆ, ಅವ್ರಿಗೆ ವ್ಯಾಪಾರಕ್ಕೆ ತುಂಬ ಸುಲಭವಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮುಂಬೈ, ಮದ್ರಾಸ್ ಮತ್ತು ಪಶ್ಚಿಮ ಬಂಗಾಳ, ಕಲ್ಕತ್ತಾದ ಸುತ್ತಮುತ್ತ ಪ್ರದೇಶಗಳನ್ನು ಅವರು ವಶಪಡಿಸ್ಕೊಳ್ತಾ ಹೋದರು. ಸುಮಾರು 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲೀಷರು ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಇವತ್ತು ನಮ್ಮ ಭಾರತದ ಪಶ್ಚಿಮ ಬಂಗಾಳದ ರಾಜಧಾನಿ ಆ ಕಲ್ಕತ್ತಾ ನಗರ ಏನಿದೆಯೋ ಇವರ ಪ್ರಾರಂಭದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾ ಹೋದರು. ತಮ್ಮ ಅಧೀನದಲ್ಲಿದ್ದ ಪ್ರದೇಶಗಳಲ್ಲಿ ತಮ್ಮದೇ ಆದಂತಹ ಹೊಸ ನಾಗರಿಕ ಮತ್ತು ಅಪರಾಧ ಕಾನೂನುಗಳು. ನಾಗರಿಕ ಅಂತಂದರೆ ಈ ಆಸ್ತಿ, ಹಣಕಾಸು ಮತ್ತು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಕೊಡುವಂಥದ್ದು. ಈ ಅಪರಾಧ ಅಂದರೆ ಕ್ರಿಮಿನಲ್ ಅಂತ ಕರಿತೇವೆ ಇಂಗ್ಲೀಷಲ್ಲಿ. ದರೋಡೆ, ಕಳ್ಳತನ, ಇದಕ್ಕೆ ಸಂಬಂಧಪಟ್ಟಂತಹ ಅವ್ರದ್ದೇ ಆದಂತಹ ಒಂದು ಓನ್ ಕಾನೂನುಗಳನ್ನು ಇವರೇನು ಮಾಡ್ತಾ ಬಂದರು, ಸೃಷ್ಟಿಪಡಿಸ್ಕೊಳ್ತಾ ಬಂದರು. ಇವರ ನಂತರದಲ್ಲಿ ಬಂದಂತಹ ಮತ್ತೊಂದು ಹೀಗೆ ಜಾರಿಗೆ ತರೋದ್ರ ಮುಖಾಂತರ ಅವರು ತಮ್ಮದಾದಂತಹ ವ್ಯಾಪಾರವನ್ನು ಇಲ್ಲಿ ಮಾಡ್ತಾ ಹೋದರು. ಇನ್ನು ನಂತರದ ಬೆಳವಣಿಗೆಯಲ್ಲಿ ಬಂದಂತಹ ಮತ್ತೊಂದು ವ್ಯಾಪಾರಿ ಕಂಪನಿಯೇ ಫ್ರೆಂಚರು. ನೋಡಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಭಾರತದಲ್ಲಿ ಪ್ರಾರಂಭ ಆಯಿತು. ನೋಡಿ, ಇಲ್ಲಿ ಕಾಣ್ತಾ ಇದೆಯಾ, ಇದು ಫ್ರೆಂಚರ ಒಂದು ಚಿಹ್ನೆ. ಆ ಇಂಗ್ಲೀಷರು ಎಲ್ಲಿದ್ರೋ ಅದೇ ಪ್ರದೇಶಗಳಲ್ಲೂ ಕೂಡ ಫ್ರೆಂಚರು ಭಾರತಕ್ಕೆ ಬರ್ತಾ ಹೋಗ್ತಾರೆ. ಇದು 1668ರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನು ಮಳಿಗೆ, ಅಂದರೆ ಈ ಸಾಂಬಾರ ಪದಾರ್ಥಗಳನ್ನು ಸ್ಟೋರೇಜ್ ಮಾಡಿಟ್ಕೊಳ್ಳುವಂತಹ ಒಂದು ಕೋಟಿಯನ್ನು ಎಲ್ಲಿ ಸ್ಥಾಪನೆ ಮಾಡಿದಂದರೆ, ಇವರೂ ಕೂಡ ಸೇಮ್ ಸೂರತ್ ಪ್ರದೇಶದಲ್ಲೇ ಅದನ್ನು ಸ್ಥಾಪನೆ ಮಾಡ್ತಾ ಹೋದರು. ನಂತರದ ದಿನಗಳಲ್ಲಿ ಮಚ್ಲಿಪಟ್ಟಣ, ಚಂದ್ರನಾಗರ್, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲ್ಸೂರ್ಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಕೊಳ್ತಾ ಹೋದರು. ಇಲ್ಲಿ ನೋಡಿ, ಮಚ್ಲಿಪಟ್ಟಣ, ಬಾಲ್ಸೂರ್ ಇವೆಲ್ಲ ಅಂದರೆ ಕರಾವಳಿ ಕಾರೈಕಲ್ ಇವೆಲ್ಲ ಕರಾವಳಿ ಭಾಗದಲ್ಲಿ ತಮ್ಮ ವ್ಯಾಪಾರವನ್ನು ಅವರು ಮುಂದುವರಿಸ್ತಾ ಹೋದರು.
ಮುಂದಿನ ಭಾಗದಲ್ಲಿ ಫ್ರೆಂಚರು ಈಗ ವ್ಯಾಪಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು. ಈ ಅಂಶವನ್ನು ನೀವು ಗಮನಿಸಬೇಕು ಮಕ್ಕಳೇ. 1674ರಲ್ಲಿ ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡ್ಕೊಳ್ತಾರೆ. ಎಷ್ಟರಲ್ಲಿ? 1674ರಲ್ಲಿ. ಯಾರು ಪಡ್ಕೊಳ್ಳುವಂಥದ್ದು? ಫ್ರೆಂಚರು. ವಾಲಿಕೊಂಡಪುರ ಅಂತ ಹೇಳೋದಾದ್ರೆ ಇವತ್ತೇನಂತ ಕರಿತೇವೆ ಅಂದ್ರೆ ಅದನ್ನ ಪಾಂಡಿಚೇರಿ ಅಂತ ಕರಿತೇವೆ. ಇಲ್ಲಿ ಕಾಣ್ತಿದೆ ನಿಮಗೆ ಪಾಂಡಿಚೇರಿ. ಇಲ್ಲಿ ಈ ಪಾಂಡಿಚೇರಿಯ ಇನ್ನೊಂದು ಇಂದಿನ ಹೆಸರೇನಪ್ಪ ಅಂದ್ರೆ ಪುದುಚೇರಿ. ಈ ನೋಡಿ, ಕ್ರಮೇಣ ಇದನ್ನ ದೊಡ್ಡ ವ್ಯಾಪಾರ ಕೇಂದ್ರ, ಅದೊಂದು ಅವರು 1674ರಲ್ಲಿ ಪಡ್ಕೊಂಡಾಗ ಕೇವಲ ಒಂದು ಸಣ್ಣ ಹಳ್ಳಿಯಾಗಿತ್ತು. ನಂತರದ ದಿನಗಳೆಲ್ಲ ದೊಡ್ಡ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿ ಅದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಯಾರು? ಫ್ರೆಂಚರು. ಅದೇ ಮುಂದೆ ಪುದುಚೇರಿ ಅಥವಾ ಪಾಂಡಿಚೇರಿ ಎಂದು ಹೆಸರನ್ನು ಪಡ್ಕೊಳ್ತಾ ಹೋಗ್ತು. ಇದು ಫ್ರೆಂಚರು ಭಾರತವನ್ನ ತೊರೆದು ಹೋಗುವವರೆಗೂ ಕೂಡ ಈ ಫ್ರೆಂಚರು ಈ ಒಂದು ಪಾಂಡಿಚೇರಿ ಅಥವಾ ಪುದುಚೇರಿಯಲ್ಲೇ ಇದ್ರು ಅನ್ನೋದು ಒಂದು ಪ್ರಮುಖವಾದಂತಹ ಸಂಗತಿ ಮಕ್ಕಳೇ. ಮುಂದೆ ಫ್ರೆಂಚರಲ್ಲಿ ಯಾರು ಭಾರತಕ್ಕೆ ಬಂದರು? ನಾವು ಹಿಂದೆ ನೋಡಿದ್ವಿ ಡಚ್ಚರಲ್ಲಿ ಯಾರು ಬಂದಿದ್ರು ಅನ್ನೋದು ನೋಡಿದ್ವಿ, ಇಂಗ್ಲೀಷರಲ್ಲಿ ಯಾರು ಬಂದಿದ್ರು ಅನ್ನೋದು ನೋಡಿದ್ವಿ. ಅದೇ ರೀತಿ ಈ ಒಂದು ಫ್ರೆಂಚರಲ್ಲೂ ಕೂಡ ಯಾರು ಭಾರತಕ್ಕೆ ಬಂದಿದ್ದು? 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ. ಯಾಕೆ ಪಾಂಡಿಚೇರಿಗೆ ಬಂದರು ಅಂದರೆ ಅವರು ಪ್ರಮುಖವಾಗಿ ವಶಪಡಿಸ್ಕೊಂಡಿರುವಂತಹ ಪ್ರದೇಶ ಈ ಪಾಂಡಿಚೇರಿ. ಈ ಪಾಂಡಿಚೇರಿಯ ಗವರ್ನರ್ ಆಗಿ ಯಾರು ಬರ್ತಾನೆ ಅಂದರೆ ಭಾರತಕ್ಕೆ ಡೂಪ್ಲೆ. ಯಾರು? ಡೂಪ್ಲೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅವನ ಚಿತ್ರ. ಇವನು ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಇವನು ಭಾರತಕ್ಕೆ ಬರ್ತಾನೆ. ಅದು ಎಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲೇ ಇವನ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು ಅನ್ನೋದು ಕನಸು ಇವನಿಗಿರುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ಇಂಗ್ಲೀಷರಿಗೂ ಕೂಡ ಇದೇ ಒಂದು ಆಸೆಗಳಿರುತ್ತೆ. ಏನಪ್ಪ ಅಂದರೆ ದಕ್ಷಿಣ ಭಾರತದಲ್ಲಿ ಅವರೂ ಕೂಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು. ಮುಂದೆ ಏನಾಗ್ತಾ ಹೋಗುತ್ತೆ, ಇವರ ಆಸೆಗಳು ಮತ್ತು ಇಂಗ್ಲೀಷರ ಆಸೆಗಳು ಎರಡೂ ಕೂಡ ಒಂದೇ ಆಗಿರೋದ್ರಿಂದ ಇಂಗ್ಲೀಷರು ಮತ್ತು ಫ್ರೆಂಚರ ನಡುವೆ ಇಲ್ಲಿ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಮುಂದೆ ನೋಡಿ ಮಕ್ಕಳೇ, ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧಿ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಈಗ ಇದು ಫ್ರೆಂಚರ ಒಂದು ಚಿನ್ನ ಕಂಪನಿ, ಇದು ಬ್ರಿಟಿಷರ ಕಂಪನಿ. ಎರಡೂ ಕಂಪನಿಗಳ ನಡುವೆ ಫ್ರೆಂಚ್ ವರ್ಸಸ್ ಬ್ರಿಟಿಷ್ ಇವರ ನಡುವೆ ಯುದ್ಧ ಪ್ರಾರಂಭವಾಯಿತು. ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯದ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು, ಇಲ್ಲಿ ತನಕನೂ ಕೂಡ ಭಾರತದಲ್ಲಿ ಪೋರ್ಚುಗೀಸರು ಇದ್ರು, ಡಚ್ಚರು ಇದ್ರು. ಆದರೆ 18ನೇ ಶತಮಾನದಲ್ಲಿ ಯಾವಾಗ ಫ್ರೆಂಚರು ಮತ್ತು ಇಂಗ್ಲೀಷರು ತುಂಬ ಬಲಿಷ್ಠ ಆಗ್ತಾ ಹೋಗ್ತಾರೋ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಡಚ್ಚರು ಮತ್ತು ಪೋರ್ಚುಗೀಸರು ಭಾರತವನ್ನು ತೊರೆದು ಅವರು ಹಿಂದಕ್ಕೆ ಸರಿಸಬೇಕಾದಂಥ ಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧಿ ಪ್ರಾರಂಭ ಆಗ್ತಾ ಇದೆ. ಅಂತಿಮವಾಗಿ ಕಣದಲ್ಲಿ 4 ಬಣಗಳಿತ್ತು. ಭಾರತಕ್ಕೆ ಯುರೋಪಿಯನ್ರ ಆಗಮನದಲ್ಲಿ 4 ಕಣಗಳಿತ್ತು. ಯಾವುದಾದಪ್ಪ ಅಂತಂದರೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲೀಷರು. ಈಗ ಪೋರ್ಚುಗೀಸರು ಮತ್ತು ಡಚ್ಚರು ಇಂಗ್ಲೀಷರು ಮತ್ತು ಫ್ರೆಂಚರ ಪ್ರಾಬಲ್ಯಕ್ಕೆ ತತ್ತರಿಸಿ ಅವರು ಭಾರತವನ್ನು ಬಿಟ್ಟು ಹೋಗಿದ್ದಾರೆ. ಈಗ ಉಳಿದಿರುವಂಥದ್ದು 2 ಅಂತಿಮವಾಗಿ ಕಣದಲ್ಲಿ ಉಳಿದಿರುವಂಥದ್ದು ಯಾರಪ್ಪ ಅಂದರೆ ಅವರೇ. ಮೊದಲನೇದು ಬ್ರಿಟಿಷರು, ಮತ್ತೊಂದು ಫ್ರೆಂಚರು. ಇದೇ ಸಂದರ್ಭದಲ್ಲಿ ಭಾರತದಲ್ಲಿ ಏನಾಗ್ತಾ ಇತ್ತು, ತುಂಬ ಅತ್ಯಂತ ಪ್ರಮುಖವಾದಂತಹ ವಿಷಯ, ನೀವು ಗಮನಿಸಬೇಕಾದಂತಹ ವಿಷಯ ಮಕ್ಕಳ. ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಿಕ್ ಯುದ್ಧಗಳು ನಡೆಯುತ್ತೆ. ಕರ್ನಾಟಕ ಬೇರೆ, ಕರ್ನಾಟಿಕ್ ಬೇರೆ. ಕರ್ನಾಟಿಕ್ ಅಂತ ಯಾವುದನ್ನ ಕರೀತಾ ಇದೆ ಅಂದರೆ ಇಲ್ಲಿದೆಯಲ್ಲ ತಮಿಳುನಾಡಿನ ಪೂರ್ವ ಭಾಗ ಏನಿದೆಯೋ ಈ ಭಾಗವನ್ನು ಕರ್ನಾಟಿಕ್ ಪ್ರಾಂತ್ಯ ಅಂತ ಕರೀತಾ ಇದ್ರು. ಹಾಗೆ ಭಾರತದಲ್ಲಿ ಮತ್ತೊಂದು ಪ್ರಾಂತ್ಯ ಇತ್ತು, ಅದೇ ಹೈದರಾಬಾದ್ ಪ್ರಾಂತ್ಯ. ಅರ್ಥ ಆಯ್ತಾ? ಇದು ತಮಿಳುನಾಡಿನ ಪೂರ್ವ ಭಾಗ ಏನಿದೆಯೋ ಈ ಭಾಗವನ್ನು ಕರ್ನಾಟಿಕ್ ಅಂತ ಕರೀತಾ ಇದ್ರು. ಇಲ್ಲಿ ಹೈದರಾಬಾದ್ ಪ್ರಾಂತ್ಯ ಇತ್ತು. ಕರ್ನಾಟಿಕ್ ಪ್ರಾಂತ್ಯ ಮತ್ತು ಹೈದರಾಬಾದ್ ಪ್ರಾಂತ್ಯದಲ್ಲಿ ಅಧಿಕಾರಕ್ಕೋಸ್ಕರ ಇಲ್ಲಿ ಒಳ ಜಗಳಗಳು ಪ್ರಾರಂಭ ಆಗ್ತಾ ಹೋಗ್ತು. ಆ ಒಂದು ಲಾಭವನ್ನು ಪಡ್ಕೊಂಡಂಥವ್ರು ಯಾರಪ್ಪ ಅಂದರೆ ಮೊದಲನೇದು ಬ್ರಿಟಿಷರು ಮತ್ತು ಫ್ರೆಂಚರು ಇದರ ಲಾಭವನ್ನು ಪಡ್ಕೊಳ್ತಾ ಹೋದರು. ನೋಡಿ, ತಮ್ಮ ಅಧೀನದಲ್ಲಿದ್ದ ಪ್ರದೇಶಗಳಲ್ಲಿ ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ತೋರಿಸಿದ ಹಾಗೆ ತಮಿಳುನಾಡಿನ ಭಾಗ ಮತ್ತು ಪೂರ್ವ ಭಾಗ ಪ್ರಾಂತ್ಯದಲ್ಲಿ ರಾಜಕೀಯ ಸ್ಥಿರತೆಯ ಲಾಭವನ್ನು ಪಡ್ಕೊಳ್ಳುವಂತಹ ಉದ್ದೇಶಕ್ಕೋಸ್ಕರ ಏನಾಯ್ತು, ಇಲ್ಲಿ
ಎರಡು ಪ್ರಮುಖವಾದ ಅಂಶಗಳನ್ನು ನಿಮ್ಗೆ ಹೇಳಿದ್ದೆ. ಒಂದು ಪೂರ್ವ ಭಾಗ, ತಮಿಳುನಾಡಿನ ಪೂರ್ವ ಭಾಗ ಏನಿದೆಯೋ ಈ ಭಾಗವನ್ನ ಕರ್ನಾಟಕ ಅಂತ ಕರೀತಾ ಇದ್ರು. ಇನ್ನೊಂದು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಹೈದರಾಬಾದ್ ಸಂಸ್ಥಾನ ಅಂತ ಕರಿತೇವೆ. ಇಲ್ಲಿ ಕಾಣ್ತಾ ಇರುವಂತದ್ದು ಕರ್ನಾಟಕ ಪ್ರದೇಶ ಅಂತ ಕರಿತೇವೆ. ಈ ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕೋಸ್ಕರ ಭಾರತದಲ್ಲಿ ಒಳಜಗಳ ಪ್ರಾರಂಭವಾಯಿತು. ಹಾಗಾದ್ರೆ ಹೈದರಾಬಾದ್ ಸಂಸ್ಥಾನದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂಥವ್ನು ಯಾರಪ್ಪ ಅಂದ್ರೆ ಅಸಫ್ ಜಾ. ಯಾರು? ನಿಮ್ಮ ನೋಟ್ಬುಕ್ ಇದರಲ್ಲಿ ಬರ್ಕೊಳ್ಳಿ. ಅಸಫ್ ಜಾ ಅಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಆಳ್ವಿಕೆ ನಡೆಸ್ತಾ ಇದ್ದ. ಇನ್ನು ಕರ್ನಾಟಕ ಪ್ರದೇಶದಲ್ಲಿ ಒಳಜಗಳು ಪ್ರಾರಂಭವಾಗಿತ್ತು. ಯಾರಿದ್ದ ಅಲ್ಲಿ ಅಂದ್ರೆ ಮೊದಲನೇದಾಗಿ ಅನ್ವರುದ್ದೀನ್ ಇದ್ದ, ಮತ್ತೊಬ್ಬ ಚಂದಾ ಸಾಹೇಬ್ ಇದ್ದ. ನೋಡಿ, ಮೊದಲ ಕರ್ನಾಟಕ ಯುದ್ಧ ಈಗ ಪ್ರಾರಂಭ ಆಗ್ತಾ ಬಂತು. ಯಾರ್ಯಾರ ನಡುವೆ ಅಂತಂದ್ರೆ ಫ್ರೆಂಚ್ ವರ್ಸಸ್ ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ಸ್ಪರ್ಧೆ ಪ್ರಾರಂಭವಾಯಿತು. 1746ರಲ್ಲಿ ಪ್ರಾರಂಭವಾದಂತಹ ಯುದ್ಧ 1748ರಲ್ಲಿ ಅದು ಮುಕ್ತಾಯ ಆಯಿತು. ನೋಡಿ, ಈ ಯುದ್ಧದ ಪ್ರಮುಖವಾದಂಥ ಅಂಶಗಳು ಈಗ ಯುದ್ಧಕ್ಕೆ ಇಳಿದಿದ್ದಾರೆ. ಡೂಪ್ಲೆ ಭಾರತಕ್ಕೆ ಫ್ರೆಂಚರ ವೈಸರಾಯಿಯಾಗಿ ಭಾರತಕ್ಕೆ ಬರ್ತಾನೆ. ಆ ಭಾರತಕ್ಕೆ ಬಂದಮೇಲೆ ಅವನೊಂದು ದೊಡ್ಡ ಬಲಿಷ್ಠವಾದಂಥ ಸೈನ್ಯವನ್ನು ಕಟ್ಕೋಬೇಕು. ಯಾರ ವಿರುದ್ಧವಾಗಿ ಯುದ್ಧ ಮಾಡೋಕೆ? ಬ್ರಿಟಿಷರ ನಡುವೆ ಯುದ್ಧ ಮಾಡಬೇಕಾದ್ರೆ ಡೂಪ್ಲೆಯ ಕೋರಿಕೆಯ ಮೇರೆಗೆ ಲಾಂಬೋರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್, ಎಲ್ಲಿದೆ ಮಾರಿಷಸ್, ಅದು ಯುರೋಪಿನಿಂದ ಒಂದು ದೊಡ್ಡ ಸೈನ್ಯವನ್ನು ಭಾರತಕ್ಕೆ ತರಿಸ್ಕೊಳ್ತಾನೆ. ಮಕ್ಕಳೇ, ಯಾರು ತರಿಸ್ಕೊಳ್ಳುವಂಥದ್ದು? ಡೂಪ್ಲೆ. ಯಾರನ್ನ ಸೋಲಿಸ್ಬೇಕು ಅಂತ ಹೇಳಿ? ಬ್ರಿಟಿಷರನ್ನ ಸೋಲಿಸುವಂತಹ ಉದ್ದೇಶಕ್ಕೋಸ್ಕರ ಡೂಪ್ಲೆ ಯಾವ ಕಡೆಯವನು? ಫ್ರೆಂಚರ ಕಡೆಯವನು. ಈಗ ಇಂಗ್ಲಿಷರನ್ನ ಸೋಲಿಸಬೇಕಾದ್ರೆ ಇವನು ಮಾರಿಷಸ್ನಿಂದ ಒಂದು ದೊಡ್ಡ ಸೈನ್ಯವನ್ನ ತರಿಸ್ಕೊಂಡ. ಅದರ ನಾಯಕತ್ವವನ್ನು ವಹಿಸ್ಕೊಂಡಿದ್ದಂಥವನು ಲಾಂಬೋರ್ಡಿನಾ. ಅಸಹಾಯಕರಾದಂತಹ ಬ್ರಿಟಿಷರು ಈ ಲಾಂಬೋರ್ಡಿನ ಸೈನ್ಯಕ್ಕೆ ತತ್ತರಿಸಿದಂತಹ ಬ್ರಿಟಿಷರ ಸೈನ್ಯ ಆ ಕರ್ನಾಟಕ ಪ್ರಾಂತ್ಯ ಅಂತ ತೋರಿಸ್ತೆ. ಕರ್ನಾಟಕ ಅಂತಂದ್ರೇನು? ಕರ್ನಾಟಕ ಅಲ್ಲ, ತಮಿಳುನಾಡಿನ ಪೂರ್ವ ಭಾಗ ಏನಿತ್ತು ಆ ಪೂರ್ವ ಭಾಗದಲ್ಲಿ ಯಾರ ಆಳ್ವಿಕೆ ನಡೀತಾ ಇತ್ತು ಅಂದ್ರೆ ಅನ್ವರುದ್ದೀನ್ ಆಳ್ವಿಕೆ ನಡೆಸ್ತಾ ಇದ್ದ. ಬ್ರಿಟಿಷರು ಏನು ಮಾಡಿದ್ರು? ತಮ್ಮ ಸೈನ್ಯವನ್ನ ಹೆಚ್ಚಿಸ್ಕೊಳ್ಳುವಂತಹ ಉದ್ದೇಶಕ್ಕೋಸ್ಕರ ಫ್ರೆಂಚರನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರೇನು ಮಾಡಿದ್ರಪ್ಪ ಅಂತಂದ್ರೆ ಆ ಒಂದು ಅನ್ವರುದ್ದೀನನ್ನ ಮೊರೆ ಹೋಗ್ತಾರೆ. ಸೊ ಮದ್ರಾಸ್ನಿಂದ ಫ್ರೆಂಚರನ್ನ ಹೊರಗಟ್ಟಲು ಅನ್ವರುದ್ದೀನ ಸೈನ್ಯವನ್ನ ಅನ್ವರುದ್ದೀನ್ ತನ್ನ ಸೈನ್ಯವನ್ನ ಕಳಿಸ್ಕೊಡ್ತಾ ಹೋಗ್ತಾನೆ. ಈಗ ಮದ್ರಾಸ್ ಆಲ್ರೆಡಿ ಯಾರ ಅಂಡರ್ಲಿದೆ? ಬ್ರಿಟಿಷರ ಅಂಡರ್ಲಿದೆ. ಡೂಪ್ಲೆ ಮತ್ತೆ ಲಾಂಬೋರ್ಡಿನಾ ಇಬ್ಬರೂ ಸೇರ್ಕೊಂಡು ಏನು ಮಾಡಿದ್ರು? ಮದ್ರಾಸ್ ಪ್ರಾಂತ್ಯವನ್ನು ವಶಪಡಿಸ್ಕೊಬಿಟ್ರು. ಈ ಮದ್ರಾಸ್ ಪ್ರಾಂತ್ಯ ಮತ್ತೆ ಬ್ರಿಟಿಷರಿಗೆ ಬೇಕು ಅಂದ್ರೆ ಏನು ಮಾಡಬೇಕು? ಬ್ರಿಟಿಷರು ಅವ್ರ ಮೇಲೆ ದಾಳಿ ಮಾಡಿಸ್ಬೇಕು. ಆ ದಾಳಿ ಮಾಡಬೇಕಾದ್ರೆ ಬ್ರಿಟಿಷರಿಗೆ ಸೈನ್ಯದ ಬಲ ಶಕ್ತಿ ಕಡಿಮೆ ಇತ್ತು. ಸೊ ಆ ಸೈನಿಕ ಬಲ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಅನ್ವರುದ್ದೀನನ್ನ ಸೈನ್ಯ ಅವನಿಗೆ ಸಹಾಯವನ್ನ ಮಾಡುತ್ತೆ. ಆದರೆ ಅನ್ವರುದ್ದೀನನ್ನ ಸೈನ್ಯ ಸಂಪೂರ್ಣವಾಗಿ ಫ್ರೆಂಚರ ಸೈನ್ಯದ ಮುಂದೆ ಸೋಲ್ತಾ ಹೋಗುತ್ತೆ. ಮುಂದೆ ಏನಾಯ್ತು ನೋಡಿ. ಕೊನೆಗೆ ಲಾಂಬೋರ್ಡಿನಾ ಡೂಪ್ಲೆಗೆ ಕೊನೆಗೆ ಯುದ್ಧ ಆಯಿತು. ಸೊ ಲಾಂಬೋರ್ಡಿನಾ ಏನು ಮಾಡ್ದ? ಬ್ರಿಟಿಷರು ತೋರಿಸಿದಂಥ ಹಣದ ಆಸೆಗೋಸ್ಕರ ಮದ್ರಾಸ್ ಪ್ರಾಂತ್ಯವನ್ನು ವಾಪಸ್ ಅವರಿಗೆ ಬಿಟ್ಕೊಟ್ಬಿಟ್ಟ. ಅಂದರೆ ಇಲ್ಲಿ ಯಾರಿಗೆ ತಿಳಿಸ್ತಾನೆ? ಡೂಪ್ಲೆಗೆ ತಿಳಿಸ್ತೇನೆ. ಫ್ರೆಂಚರಿಗೆ ಮೋಸ ಮಾಡಿ ಏನು ಮಾಡ್ದ? ಇವನು ಹಣದ ಆಸೆಗೋಸ್ಕರ ಆ ಮದ್ರಾಸ್ ಪ್ರಾಂತ್ಯವನ್ನು ಕೊಟ್ಟು ಅವನೇನು ಮಾಡ್ತಾನೆ? ಮಾರಿಷಸ್ಗೆ ವಾಪಸ್ ಹೊರಟೋಗ್ತಾನೆ. ಈ ವಿಷಯ ಡೂಪ್ಲೆಗೆ ಗೊತ್ತಾದ ತಕ್ಷಣ ಏನು ಮಾಡ್ತಾನೆ? ಮದ್ರಾಸನ್ನು ಮತ್ತೆ ಪಡೆಯುವಂತಹ ವಿಫಲ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಕೊನೆಗೆ ಅಂತಿಮವಾಗಿ ಅದರಲ್ಲಿ ವಿಫಲನಾಗ್ತಾನೆ. ಅಂತಿಮವಾಗಿ ಯುದ್ಧ ಏನಾಗುತ್ತೆ ಅಂತಂದರೆ ಒಂದು ಅಗ್ರಿಮೆಂಟ್, ಒಂದು ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಎಲ್ಲಪ್ಪ ಒಪ್ಪಂದ ಆಗುತ್ತೆ ಅಂದರೆ ಯುರೋಪ್ನಲ್ಲಿ ಪ್ರಿನ್ಸ್ ಮತ್ತು ಇಂಗ್ಲೆಂಡಿನ ರಾಣಿಯ ನಡುವೆ ಒಂದು ಒಪ್ಪಂದ ಆಗುತ್ತೆ. ಅದೇ ಪ್ರಮುಖವಾದಂತಹ ಒಪ್ಪಂದ, ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ, ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಈ ಯುದ್ಧ ಮುಕ್ತಾಯ ಆಗುತ್ತೆ. ಇದರಿಂದ ಯಾರಿಗೆ ಲಾಭ ಸಿಗುತ್ತೆ ಅಂದರೆ ಫ್ರೆಂಚರು ಇಲ್ಲಿ ಜಯಶಾಲಿಗಳಾಗ್ತಾರೆ, ಇಂಗ್ಲಿಷರು ಇಲ್ಲಿ ಸೋಲ್ಬೇಕಾದಂತಹ ಸಂದರ್ಭ ಬರುತ್ತೆ. ಇದು ಮೊದಲನೆಯ ಕರ್ನಾಟಕ ಯುದ್ಧ 1746ರಿಂದ 1748ರವರೆಗೆ ನಡೆದಂಥದ್ದು. ಇನ್ನು ಎರಡನೆಯ ಕರ್ನಾಟಕ ಯುದ್ಧ 1749ರಿಂದ 1754ರವರೆಗೆ ನಡೆಯುತ್ತೆ. ನೋಡಿ ಮಕ್ಕಳೇ, ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಒಂದು ಭೂಪಟ. ನಾನು ಆಲ್ರೆಡಿ ಮೊದಲೇ ಹೇಳಿದ ಹಾಗೆ ಇದು ಕರ್ನಾಟಕ ಪ್ರಾಂತ್ಯ. ಇಲ್ಲಿ ಏನು ಕಾಣ್ತಾ ಇದೆಯೋ ಇದು ಪೂರ್ವ ಭಾಗ, ತಮಿಳುನಾಡಿನ ಪೂರ್ವ ಭಾಗ ಏನಿದೆಯೋ ಇದನ್ನು ಕರ್ನಾಟಕ ಅಂತ ಕರೀತಾ ಇದ್ರು. ಇದನ್ನು ಹೈದರಾಬಾದ್ ಸಂಸ್ಥಾನ ಅಂತ ಕರೀತಾ ಇದ್ರು. ಈ ಹೈದರಾಬಾದ್ ಸಂಸ್ಥಾನದಲ್ಲಿ ಇಂಗ್ಲಿಷರು ಮತ್ತು ಫ್ರೆಂಚರು ತಾವು ತಮ್ಮದೇ ಆದಂತಹ ಒಂದು ಪ್ರದೇಶವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಕಲ್ಪನೆ ಇವರಿಗಿತ್ತು. ಇಲ್ಲಿ ಏನಾಗಿತ್ತಪ್ಪ ಅಂತಂದರೆ ಹೈದರಾಬಾದ್ ಸಂಸ್ಥಾನದಲ್ಲಿ ಅಸಫ್ ಜಾ ಆಳ್ವಿಕೆ ನಡೆಸ್ತಾ ಇದ್ರು.
ಅಸಫ್ ಜಾನ ಮರಣಾನಂತರ ಅಲ್ಲಿ ಅಧಿಕಾರಕ್ಕೋಸ್ಕರ ಕಿತ್ತಾಟ ಮೀನ್ಸ್ ಒಳ ಜಗಳಗಳು ಪ್ರಾರಂಭವಾಗುತ್ತೆ. ಅಲ್ಲಿ ಯಾರಪ್ಪ ಅಂತಂದರೆ ಮುಜಾಫರ್ ಜಂಗ್ ಮತ್ತು ನಾಸಿರ್ ಜಂಗ್ ಅಧಿಕಾರಕ್ಕೋಸ್ಕರ ಒಳ ಜಗಳ ಪ್ರಾರಂಭವಾಗುತ್ತೆ. ಇನ್ನು ತಮಿಳುನಾಡಿನ ಪೂರ್ವ ಭಾಗ ಅಂದರೆ ಕರ್ನಾಟಕ ಪ್ರದೇಶದಲ್ಲಿ ಚಂದಾ ಸಾಹೇಬ ಮತ್ತು ಅನ್ವರುದ್ದೀನ ನಡುವೆ ಒಳ ಜಗಳಗಳು ಪ್ರಾರಂಭವಾಯಿತು. ಈ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ. ಇಲ್ಲಿ ಇವರ ಸಂಘರ್ಷಗಳಿಂದ ಯಾರಿಗೆ ಲಾಭ ಆಗ್ತಾ ಇದೆ ಅಂದರೆ ಇಂಗ್ಲಿಷರಿಗೆ ಲಾಭ ಆಗ್ತಾ ಇದೆ ಮತ್ತು ಫ್ರೆಂಚರಿಗೆ ಲಾಭ ಆಗ್ತಾ ಇದೆ. ನೋಡಿ ಮುಂದೆ ಏನಾಯಿತು ಅಂತ. ಫ್ರೆಂಚರು ಅಸಫ್ ಜಾನ ಮತ್ತೊಬ್ಬ ಮಗನಾದ ಸಾಲ್ಬತ್ ಜಂಗನನ್ನು ಹೈದರಾಬಾದಿನ ನಿಜಾಮನಾಗಿ ಮಾಡಿದರು. ನೋಡಿ ಇಲ್ಲಿ ಫ್ರೆಂಚರು ಯಾರಿಗೆ ಸಪೋರ್ಟ್ ಕೊಟ್ಟರು ಅಂದರೆ ಈ ಹೈದರಾಬಾದ್ ಸಂಸ್ಥಾನದಲ್ಲಿ ಅಸಫ್ ಜಾನ ಮಗ ಸಾಲ್ಬತ್ ಜಂಗಿದ್ದ ಅವನಿಗೆ ನಿಜಾಮನಾಗಿ ಅವಕಾಶವನ್ನು ಮಾಡಿಕೊಟ್ರು. ಇನ್ನು ನೆಕ್ಸ್ಟ್ ಏನಾಯ್ತಪ್ಪ ಅಂತಂತಂದರೆ ಅವನ ರಕ್ಷಣೆಗಾಗಿ ಏನು ಮಾಡಿದ್ರು, ಅವನೊಬ್ಬ ಅಸಮರ್ಥ ಆಡಳಿತಗಾರ, ಅಷ್ಟೊಂದು ಅನುಭವ ಇರಲಿಲ್ಲ ಆಡಳಿತದಲ್ಲಿ. ಅದಕ್ಕೋಸ್ಕರ ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ. ಆ ವ್ಯಕ್ತಿಯೇ ಬುಸ್ಸಿ. ಆ ಬುಸ್ಸಿಯ ನೇಮಕದೊಂದಿಗೆ ಆ ಸಾಲ್ಬತ್ ಜಂಗನನ್ನು ರಕ್ಷಣೆ ಮಾಡ್ತಾರೆ. ಈಗ ಹೈದರಾಬಾದ್ ಸಂಸ್ಥಾನ ಯಾರ ಅಂಡರ್ಲಿದೆ ಮಕ್ಕಳೇ? ಫ್ರೆಂಚರ ಅಂಡರ್ಲಿದೆ. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಏನಾಗಿದ್ದಾನೆ, ಇಲ್ಲಿ ನಾನು ಹೇಳಿದೆ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ ಇಬ್ಬರ ಒಳ ಜಗಳ ಆಗ್ತಾ ಇದೆ. ಅನ್ವರುದ್ದೀನ್ ಯಾರಿಗೆ ಸಹಾಯ ಮಾಡಿದ್ದಾನೆ ಮೊದಲ ಕರ್ನಾಟಕ ಯುದ್ಧದಲ್ಲಿ? ಬ್ರಿಟಿಷರಿಗೆ ಸಹಾಯ ಮಾಡಿದ್ದಾರೆ. ಹಾಗಾದರೆ ಚಂದಾ ಸಾಹೇಬ್ ಯಾರ ಸಹಾಯಕ್ಕೆ ನಿಂತಿದ್ದಾನೆ? ಫ್ರೆಂಚರ ಸಹಾಯಕ್ಕೆ ನಿಂತಿದ್ದಾನೆ. ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ್ ಏನಾದ? ಕರ್ನಾಟಕದ ನವಾಬನಾದ. ಈಗ ನೀವು ತಿಳ್ಕೊಳ್ಳುವಂಥ ವಿಷಯ ಏನಪ್ಪ ಅಂದರೆ ಹೈದರಾಬಾದಿನ ನಿಜಾಮ ಯಾರಾಗಿದ್ದಾರೆ? ಸಾಲ್ಬತ್ ಜಂಗ್. ಇಲ್ಲಿ ಕರ್ನಾಟಕದ ನವಾಬ ಯಾರಾಗಿದ್ದಾರೆ? ಚಂದಾ ಸಾಹೇಬ್ ಆಗಿದ್ದಾರೆ. ನೆಕ್ಸ್ಟ್ ನೋಡಿ ಏನಾಯಿತು. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್, ಇಲ್ಲಿ ಕಾಣ್ತಿದೆಯಾ ಇವನು ರಾಬರ್ಟ್ ಕ್ಲೈವ್, ಕರ್ನಾಟಕದ ರಾಜಧಾನಿ ಅಂದರೆ ಇಲ್ಲಿ ಕಾಣ್ತಿದೆಯಾ ತಮಿಳುನಾಡಿನ ಪೂರ್ವ ಭಾಗ, ಇಲ್ಲಿ ಆರ್ಕಾಟ್ ಅನ್ನೋ ಒಂದು ಪ್ರದೇಶ, ಇಲ್ಲಿ ಕಾಣ್ತಿದೆಯಾ ನೋಡಿ, ಇಲ್ಲಿ ಆರ್ಕಾಟ್ ಅನ್ನೋ ಪ್ರದೇಶ ಬರುತ್ತೆ. ಈ ಆರ್ಕಾಟ್ನ ಮೇಲೆ ಅವನೇನು ಮಾಡ್ತಾನೆ? ದಾಳಿಯನ್ನು ನಡೆಸ್ತಾನೆ. ಆರ್ಕಾಟ್ ಯಾರ ವಶದಲ್ಲಿರುತ್ತೆ? ಹಾಗಾದರೆ ನಿಮಗೆ ಗೊತ್ತಿರಲಿ, ಫ್ರೆಂಚರ ವಶದಲ್ಲಿರುತ್ತೆ. ಆ ಫ್ರೆಂಚರಲ್ಲಿ ಯಾರ ಸಹಾಯವನ್ನು ಪಡ್ಕೊಂಡಿರ್ತಾನೆ ಅವನು? ಚಂದಾ ಸಾಹೇಬ್ ಇರ್ತಾನಲ್ಲ, ಫ್ರೆಂಚರು ಚಂದಾ ಸಾಹೇಬನಿಗೆ ಸಪೋರ್ಟಿವ್ ಆಗಿ ನಿಂತಿರ್ತಾನೆ. ಆದರೆ ಇಂಗ್ಲೀಷರ ರಾಬರ್ಟ್ ಕ್ಲೈವ್ ಈ ಆರ್ಕಾಟ್ನ ಮೇಲೆ ದಾಳಿ ನಡೆಸ್ತಾನೆ. ನೋಡಿ, ಚಂದಾ ಸಾಹೇಬನು ಕರ್ನಾಟಕದ ನವಾಬನಾಗಿದ್ದನು. ಆದರೆ ಇಂಗ್ಲೀಷರು ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ಏನು ಮಾಡ್ದ? ರಾಬರ್ಟ್ ಕ್ಲೈವ್ ಕರ್ನಾಟಕ ರಾಜಧಾನಿಯಾದಂತಹ ಆರ್ಕಾಟ್ನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸ್ತಾರೆ. ಅಂದರೆ ಈ ಇಡೀ ಒಂದು ಕರ್ನಾಟಕ ಪ್ರದೇಶ ಯಾರ ಅಂಡರಿಗೆ ಬರುತ್ತೆ? ಇವಾಗ ಇಂಗ್ಲೀಷರ ಕಂಟ್ರೋಲಿಗೆ ಬಂತು. ನೋಡಿ, ರಾಬರ್ಟ್ ಕ್ಲೈವ್ ಆ ಒಂದು ಆರ್ಕಾಟ್ ಕಾಣ್ತಿದೆಯಾ ಚಿತ್ರ ನಿಮಗೆ? ಆ ಆರ್ಕಾಟ್ನ ಮೇಲೆ ದಾಳಿ ನಡೆಸಿ ಅದು ಕರ್ನಾಟಕದ ರಾಜಧಾನಿ, ಕರ್ನಾಟಕ ಅಲ್ಲ ಕರ್ನಾಟಕ ಅಂದರೆ ತಮಿಳುನಾಡಿನ ಪೂರ್ವ ಭಾಗವನ್ನು ನಾವು ಕರ್ನಾಟಕ ಅಂತ ಕರಿತಾ ಇದ್ವಿ. ಆ ಕರ್ನಾಟಕದ ರಾಜಧಾನಿಯಾದಂತಹ ಆರ್ಕಾಟ್ನ ಮೇಲೆ ರಾಬರ್ಟ್ ಕ್ಲೈವ್ ದಾಳಿನ ನಡೆಸ್ತಾನೆ. ಆ ದಾಳಿಯಿಂದ ತತ್ತರಗೊಂಡಂತಹ ಚಂದಾ ಸಾಹೇಬ್ ಮತ್ತು ಫ್ರೆಂಚರು ಸೋಲ್ಬೇಕಾದಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಯಿತು. ನೋಡಿ, ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬನನ್ನು ಬಂಧಿಸಿ ಅವನನ್ನು ಹತ್ಯೆ ಮಾಡಲಾಗುತ್ತೆ, ಅವನನ್ನು ಕೊಲೆ ಮಾಡ್ತಾರೆ. ಅವನ ಸ್ಥಾನಕ್ಕೆ ಬ್ರಿಟಿಷರು ಯಾರನ್ನ ನೇಮಕ ಮಾಡ್ತಾರೆ ಅಂದರೆ ಅನ್ವರುದ್ದೀನನ ಮಗನಾದಂತಹ ಮೊಹಮ್ಮದ್ ಆಲಿ. ಯಾಕೆ ಅನ್ವರುದ್ದೀನನ್ನ ನೇಮಕ ಮಾಡಿದ್ರು? ಅವ್ರು ಯಾರಿಗೆ ಸಪೋರ್ಟಿವ್ ಆಗಿದ್ದ? ಬ್ರಿಟಿಷರಿಗೆ ಸಪೋರ್ಟಿವ್ ಆಗಿರೋದ್ರಿಂದ ಅವನ ಮಗನಾದಂತಹ ಮೊಹಮ್ಮದ್ ಆಲಿಯನ್ನು ಆ ಆರ್ಕಾಟ್ ಪ್ರದೇಶದಲ್ಲಿ ನೇಮಕ ಮಾಡ್ತಾನೆ. ಈಗ ನೀವು ತಿಳ್ಕೊಬೇಕಂತ ವಿಷಯ ಮಕ್ಕಳೇ, ಕರ್ನಾಟಕದ ನವಾಬ ಯಾರಾಗಿದ್ದಾನೆ? ಮೊಹಮ್ಮದ್ ಆಲಿ. ಕೊನೆಗೆ ಎರಡನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ? ಅಂತಿಮವಾಗುವಂಥದ್ದು ಯಾವ ಒಪ್ಪಂದ ಅಂದರೆ ಅದೇ ಪಾಂಡಿಚೇರಿ ಒಪ್ಪಂದದೊಂದಿಗೆ ಇಲ್ಲಿ ಮುಕ್ತಾಯವಾಯಿತು. ಅಂದರೆ ಇಡೀ ಕರ್ನಾಟಕ ಪ್ರದೇಶ ಯಾರ ಕಂಟ್ರೋಲ್ಗೆ ಬಂತು? ಇವಾಗ ಬ್ರಿಟಿಷರ ಕಂಟ್ರೋಲ್ಗೆ ಬಂತು. ಹಾಗಾದರೆ ಉಳಿದಿರುವಂತಹ ಮತ್ತೊಂದು ಪ್ರಾಂತ್ಯ ಯಾವುದು? ಅದೇ ಹೈದರಾಬಾದ್ ಸಂಸ್ಥಾನ. ಈಗ ಹೈದರಾಬಾದ್ ಸಂಸ್ಥಾನದ ಮೇಲೂ ಕೂಡ ದಾಳಿಯನ್ನು ಮಾಡಬೇಕು ಅವರು.
ನೋಡಿ, ಫ್ರೆಂಚರು ಡೂಪ್ಲೆಯನ್ನು ವಾಪಸ್ ಹಿಂದಕ್ಕೆ ಕರ್ಸ್ಕೊಬಿಡ್ತಾರೆ. ಇದು ವಾಪಸ್ ಯಾವಾಗ ಕರ್ಸ್ಕೊಬಿಡ್ತಾರೆ, ಎಲ್ಲಿ ಕರ್ಸ್ಕೊಳ್ತಾರೆ? ಫ್ರೆಂಚರ ಹಾಲೆಂಡ್ ಮತ್ತು ಫ್ರೆಂಚರ್ ಯುರೋಪಿನಿಂದ ಬಂದಿದ್ನಲ್ಲ ಡೂಪ್ಲೆ ಮತ್ತೆ ವಾಪಸ್ ಹೊರಟೋಗ್ತಾನೆ. ಯಾಕಂದರೆ ಇವನು ಯುದ್ಧ ಮಾಡಬೇಕಾದ್ರೆ ಸಾಕಾಗಷ್ಟು ನಷ್ಟವನ್ನು ಮಾಡಿರ್ತಾನೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಡೂಪ್ಲೆ ವಾಪಸ್ ಹೋಗ್ತಾನೆ. ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯವಾಗಿ ಹಿನ್ನಡೆಯನ್ನು ತಂದ್ಕೊಬಿಡ್ತು. ಡೂಪ್ಲೆ ಭಾರತದಲ್ಲಿ ಇದ್ದಿದ್ರೆ ಏನಾದರೂ ಮಾಡಿ ಇಂಗ್ಲೀಷರನ್ನ ಸೋಲಿಸ್ಬೋದಿತ್ತೇನೋ. ಬಟ್ ಆದರೆ ಇಲ್ಲಿ ಬಲಿಷ್ಠವಾದಂತಹ ವ್ಯಕ್ತಿ ಡೂಪ್ಲೆ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದಿರ್ತಾನೆ. ಅವನೇ ಹೋದ್ಮೇಲೆ ನಾಯಕನೇ ಇಲ್ಲದ ಮೇಲೆ ಅಲ್ಲಿ ಯುದ್ಧ ಏನಾಗುತ್ತೆ, ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಇದು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಡ್ತೆ. ಅವನು ಓದಂಥದ್ದು ಬ್ರಿಟಿಷರಿಗೆ ಒಂದು ಶಕ್ತಿ ಬಂತು. ಈಗ ಅವನ ಎದುರಾಳಿಯಾಗಿ ಯಾರು ಕೂಡ ಆಳ್ವಿಕೆ ನಡೆಸುವಂತಹ ವ್ಯಕ್ತಿ ಇಲ್ಲ. ಸೊ ಡೂಪ್ಲೆ ಏನು ಮಾಡ್ದ, ಅವನ ದೇಶಕ್ಕೆ ವಾಪಸ್ ಹೊರಟೋಗ್ತಾನೆ. ಮುಂದೆ ಎರಡನೇ ಕರ್ನಾಟಕ ಯುದ್ಧ ಒಟ್ಟಾರೆ ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ ನೋಡಿ. ಅಲ್ಲಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಎರಡನೇ ಕರ್ನಾಟಕ ಯುದ್ಧವು ಅಂತಿಮವಾಗೋದನ್ನು ನಾವಲ್ಲಿ ನೋಡ್ಬೋದು. ಇನ್ನು ಮೂರನೇ ಕರ್ನಾಟಕ ಯುದ್ಧ, ನೆಕ್ಸ್ಟ್ ಮೂರನೇ ಕರ್ನಾಟಕ ಯುದ್ಧ 1756ರಿಂದ 1763ರವರೆಗೆ ನಡೆಯುತ್ತೆ. ಫ್ರೆಂಚರ ಕೌಂಟ್ ಡಿ ಲ್ಯಾಲಿ ಮತ್ತೆ ಏನು ಮಾಡ್ತಾರೆ, ಫ್ರೆಂಚರು ಯುರೋಪ್ ಖಂಡದಿಂದ ಕೌಂಟ್ ಡಿ ಲ್ಯಾಲಿ ಎಂಬುವನನ್ನು 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಅವನನ್ನು ಕಳಿಸ್ತಾರೆ. ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷರ ಸೇನಾಧಿಕಾರಿ ನೋಡಿ ಸರ್ ಹೈರ್ಕುಟ್, ಅವನು ಕೌಂಟ್ ಡಿ ಲ್ಯಾಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಾ, ಇವನು ಫ್ರೆಂಚರ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದವನು ಕೌಂಟ್ ಡಿ ಲ್ಯಾಲಿ. ಅವನು ಕಾಣ್ತಾ ಇದೆಯಲ್ಲ ಆ ಚಿತ್ರ ಸರ್ ಹೈರ್ಕುಟ್. ಇವರಿಬ್ಬರ ನಡುವೆ ಮೂರನೇ ಕರ್ನಾಟಕ ವಾರ್ ನಡೆಯುತ್ತೆ. ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷರ ಅಧಿಕಾರಿಯಾದಂತಹ ಸರ್ ಹೈರ್ಕೂಟರು ಫ್ರೆಂಚರ ಸೈನ್ಯವನ್ನು ಸೋಲಿಸಿದಲ್ದೇ ಅವರ ಸೈನ್ಯವನ್ನು ಸೋಲಿಸಿ ಮತ್ತೆ ಬುಸ್ಸಿಯನ್ನು ಸೆರೆ ಹಿಡಿತಾರೆ. ಬುಸ್ಸಿಯಲ್ಲಿದ್ದ ಹೈದರಾಬಾದ್ನ ನಿಜಾಮನ ಸಂಸ್ಥಾನದಲ್ಲಿ ಇದ್ನ ಆ ಬುಸ್ಸಿಯನ್ನು ಕೂಡ ಸೆರೆ ಹಿಡಿತಾರೆ. ಲ್ಯಾಲಿ ಏನು ಮಾಡ್ತಾನೆ, ಕೌಂಟ್ ಡಿ ಲ್ಯಾಲಿ ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸ್ಕೊಳ್ಳೋಕೆ ಹೋಗ್ತಾನೆ. ಅಂತಿಮವಾಗಿ ಹೈರ್ಕೂಟ್ ಪಾಂಡಿಚೇರಿಗೂ ಮುತ್ತಿಗೆ ಹಾಕಿ ಆ ಲ್ಯಾಲಿಯನ್ನು 1761ರಲ್ಲಿ ಬೇಷರತ್ತಿಗೆ ಅಂದರೆ ತುಂಬ ಕಂಡೀಷನ್ಗೆ ಸಹಿ ಹಾಕ್ತಾನೆ. ಸೊ ಆ ಲ್ಯಾಲಿ ಅನಿವಾರ್ಯವಾಗಿ ಆ ಬ್ರಿಟಿಷರಿಗೆ ಶರಣಾಗ್ತಾರೆ. ಇಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ ಎರಡೂ ಪ್ರದೇಶಗಳು ಕೂಡ ಬ್ರಿಟಿಷರಿಗೆ ಸೇರ್ಪಡೆಯಾಯಿತು. ಇಲ್ಲಿ ಮೂರನೇ ಕರ್ನಾಟಕ ಯುದ್ಧ ಎಷ್ಟರಲ್ಲಿ ಪ್ರಾರಂಭವಾಯಿತು, 1756ರಿಂದ 1763. ಒಟ್ಟಾರೆ ಕರ್ನಾಟಕ ಯುದ್ಧದ ಪರಿಣಾಮಗಳು ಏನು ನೋಡಿ. ಮೊದಲು ಈ ಮೂರೂ ಕರ್ನಾಟಕ ಯುದ್ಧದಿಂದ ಆದಂತಹ ಪರಿಣಾಮ, ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ಎಲ್ಲ ನೆಲೆಗಳನ್ನು ಕೂಡ ಕಳ್ಕೊಳ್ತಾರೆ. ಫ್ರೆಂಚರು ತಮ್ಮ ನೆಲೆನೇ ಇಲ್ಲ ಅಂದರೆ ಯಾವ ವಸಾಹತು ಪ್ರದೇಶಗಳು ಏನೂ ಇಲ್ಲದೇನೆ ಅವ್ರೇನು ಮಾಡ್ತಾರೆ, ತಮ್ಮ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ. ಇನ್ನು ಎರಡನೇದು 1763ರಲ್ಲಿ ನಡೆದಂತಹ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಲಾಗುತ್ತೆ. ಎರಡನೇ ಕರ್ನಾಟಕ ಯುದ್ಧ ಆದಾಗ ಪ್ಯಾರಿಸ್ ಒಪ್ಪಂದ ಆಗುತ್ತೆ. ಆ ಒಪ್ಪಂದದಲ್ಲಿ ಈ ಒಂದು ಪಾಂಡಿಚೇರಿಯನ್ನು ಅಗ್ರಿಮೆಂಟ್ಗೆ ಒಪ್ಪಂದಕ್ಕೆ ಸಹಿ ಹಾಕಿಸ್ಕೊಟ್ಟು ಅದನ್ನು ಮತ್ತೆ ಫ್ರೆಂಚರಿಗೆ ಕೊಡುವಂತಹ ಒಂದು ವ್ಯವಸ್ಥೆಯಲ್ಲಿ ಬ್ರಿಟಿಷರು ಮಾಡ್ತಾ ಹೋಗ್ತಾರೆ. ಇನ್ನು ಮೂರನೇದು, ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾಗ್ತಾ ಹೋಗ್ತಾರೆ. ದಕ್ಷಿಣ ಭಾರತದಲ್ಲಿ ಯಾರ ಆಳ್ವಿಕೆ ಪ್ರಾರಂಭ ಆಗುತ್ತೆ ಹಾಗಾದರೆ ಮಕ್ಕಳೇ, ಬ್ರಿಟಿಷರ ಆಳ್ವಿಕೆ ಪ್ರಾರಂಭವಾಯಿತು. ನಂತರದಲ್ಲಿ ಹೀಗೆ ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಸ್ಪರ್ಧಿಗಳನ್ನು ದಮನ ಮಾಡಿ ತಮ್ಮದೇ ಆಳ್ವಿಕೆಯನ್ನು ದಕ್ಷಿಣ ಭಾರತದಲ್ಲಿ ಮುಂದುವರಿಸುವಂತಹ ಕಾರ್ಯದಲ್ಲಿ ಮಗ್ನರಾಗ್ತಾ ಹೋದರು. ಇದಿಷ್ಟು ಮೂರು ಕರ್ನಾಟಕ ಯುದ್ಧಗಳು ಮತ್ತು ಇಂಗ್ಲೀಷರು ಮತ್ತು ಫ್ರೆಂಚರು. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೇನೆ. ಈ ಪಾಠಕ್ಕೆ ಸಂಬಂಧಪಟ್ಟಂತಹ 2 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತಾ ಇದೆ. ಮೊದಲನೇದು, ಸಮುದ್ರಯಾನ ಕೈಗೊಳ್ಳುವ ನಾವಿಕರಿಗೆ ಸಹಾಯಕವಾದ ಹೊಸ ವೈಜ್ಞಾನಿಕ ಸಲಕರಣೆಗಳು ಯಾವುವು? ಹಾಗೆ ಎರಡನೆಯ ಪ್ರಶ್ನೆ, ಎರಡನೆಯ ಕರ್ನಾಟಕ ಯುದ್ಧಕ್ಕೆ ಮುಖ್ಯ ಕಾರಣವೇನು? ಈ 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದುಕೊಂಡು ಬರಬೇಕು. ಧನ್ಯವಾದಗಳು.